ಯಾರಿಗೇನೋ ನೀರಗಾಗಿ ನನ್ನ ನೀರಗಾಗಿ ನಿನ್ನೋರಣಕ್ಕೆ ಸಾರಿದೆಯ ನಕ್ಕ ನೀರಗಾಗಿ ನಿನ್ನೋರಣಕ್ಕೆ ಸಾರಿದೆ ನಕ್ಕ ನೀರಗಾಗಿ ನಿನ್ನೊಡನೆಗೆ ಸಾರಿದೆ ನಕ್ಕ ಕೃಷ್ಣ ತಂಗಿಯಾಗಿ ಅರ್ಜುನನ ಹೆಂಡತಿಯಾಗಿ ನನ್ನ ಸಹೋದರಿಯಾಗಿ ಮನೆ ವಾರ್ತೆಯನ್ನು ನೋಡಿಕೊಂಡಿರುವಂತ ಮನೆಯೊಳಗಿನ ಹೆಣ್ಣು ನೀನು ಈ ರೀತಿಯಲ್ಲಿ ಕಾಣಿಸಿಕೊಳ್ಳುವವಳೇ ಅಲ್ಲ. ಆದರೆ ಈ ಹೊತ್ತಿಗೆ ಹಾಗಲ್ಲ, ಸಜ್ಜನಿಕೆಯ ಜವನಿಕೆಯನ್ನೇ ಹೊಡೆದೋಡಿಸಿ ಈ ರೀತಿಯಲ್ಲಿ ವೀರವೇಶದಿಂದ ಬಂದೆಯಲ್ಲ. ಯಾಕೆ ಬಂದೆ? ಯಾರು ಕಳಿಸಿಕೊಟ್ಟರು? ನೀನ್ ಯಾಕೆ ಬಂದಿರೋ? ನಾನು ಯುದ್ಧಕ್ಕೆ ಬಂದೆ. ನಾನು ಅದಕ್ಕೆ ಬಂದೆ. ಯಾರಲ್ಲಿ? ನಿನ್ನಲ್ಲಿ. ಯಾಕಾಗಿ? ನೀ ಬಂದೆಲ್ಲ. ನಾನು ನನ್ನ ಗಂಡ ಕಳಿಸಿಕೊಟ್ರು. ನಾನು ನನ್ನ ಗಂಡ ಕಳಿಸಿಕೊಟ್ಟದಕ್ಕಾಗಿ ಬಂದದ್ದು. ಸರಿಯಾಗುತ್ತದೇನೆ? ಅದಲ್ಲದೆ ಹೋದ್ರೆ ಯಾರಿಗೆ ಯಾರಿದ್ದಾರೆ? ನಮಗೆ ನಾವೇ ಗೋಡೆಗೆ ಮಣ್ಣೆ ಅಂತ ಹೇಳಿದ್ರೆ ಈಗ ನಮ್ದು ಗೋಡೆಗೆ ಮಣ್ಣೆ. ಅನುಮಾನ ಮೇಲೆ ನಾವು ಸಾಯ್ಬೇಕು, ಸ್ವರ್ಗ ಪಡಿಬೇಕು. ಹಾಗಿಲ್ವಮ್ಮ, ಖಂಡಿತ ಇಲ್ಲ. ಯಾಕೆ? ನಮಗೋಸ್ಕರವಾಗಿ ಅನ್ಯರು ದುಡಿಯುತ್ತಾರೆ ಎನ್ನುವುದಕ್ಕೆ ಕುರುಕ್ಷೇತ್ರದ ಮಹಾಯುದ್ಧವೇ ಘಟನೆಯಾಗಿ ಸಾಕ್ಷಿಯಾಗಿ ಹೋಗಿದೆ. ಹೌದು. 5 ಜನ ಪಾಂಡವರು ಒಬ್ಬ ಕೌರವನ ಜೊತೆಯಲ್ಲಿದ್ದಂತ ದಾಯಾದಿ ಕಲಹ. ಯೋಚನೆ ಮಾಡಿ, ಪಾಂಡವರ ದ್ವೇಷಗಳೇನು ಭೀಷ್ಮ ದ್ರೋಣಾದಿಗಳಲ್ಲ. ಆದರೂ ಕೌರವನೊಬ್ಬನೇ ದ್ವೇಷಿಗನು, ಕೌರವನ ಸಹೋದರರು. ಆದರೆ ಭೀಷ್ಮ ದ್ರೋಣಾದಿಗಳು ಮಾತ್ರವೇ ಅಲ್ಲ, 11 ಅಕ್ಷೋಹಿಣಿಯ ಸೈನ್ಯವಾದರೂ ಕೌರವನ ಕಡೆಯಲ್ಲಿ ಬಂದು ಸೇರಿತು. ಪಾಂಡವರಿಗೆ ತಮ್ಮ ಭೂಮಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಯುದ್ಧವೇ ಹೌದು. ಆದರೂ ಪಾಂಡವರ ಕಡೆಯಿಂದ 7 ಅಕ್ಷೋಹಿಣಿ ಬಂತಲ್ಲ. ಹಾಗಾದರೆ ಧರ್ಮರಾಜನ ಮುಖವನ್ನು ನೋಡಿದವರು ಆ 7 ಅಕ್ಷೋಹಿಣಿ ಸಂಖ್ಯೆಯಲ್ಲಿ ಎಷ್ಟು ಜನ ಇದ್ರೆ ಹೇಳು? ಕೌರವನ ಜೊತೆಯಲ್ಲಿ ನೇರ ಮಾತಾಡಿದವರು 11 ಅಕ್ಷೋಹಿಣಿಯಲ್ಲಿ ಇದ್ರೆ ಹೇಳು? ಹಾಗಾದ್ರೆ ಅವರೆಲ್ಲರೂ ಬಂದು ಸೇರಿದರೇಕೆ? ಅನ್ಯರಿಗೋಸ್ಕರವಾಗಿ ಬಂದಿದ್ದಾರೆ, ಪ್ರಾಣವನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಬರ್ತೇವೆ. ಅನ್ಯರಿಗೋಸ್ಕರವಾಗಿ ದುಡಿಯೋರು ಎಲ್ಲ ಕಾಲದಲ್ಲಿದ್ದಾರೆ. ಹೀಗೆ ಅಲ್ಲ ಅಲ್ಲದ್ರೆ ನಮಗೆ ಬೇಕಷ್ಟು. ಅದಕ್ಕೆ ಹೇಳಿದ್ದು ನಾನು, ನಮಗಾಗಿ ನಾವು ಈಗ ಅನ್ಯರಿಗಾಗಿ. ಅದರಲ್ಲಿಯೂ ನಮ್ಮ ಒಳಿತುಂಟು, ನಮ್ಮ ಹಿತ ಉಂಟು. ಹೌದಾ? ಹೇಗೆ ಕೇಳಿಲ್ಲವ ನೀನು? ಏನು? ಅರ್ಜುನನಿಗೆ ಎದುರಾಗಿ ಬಂದೆ ನೀನು. ನಾನೇ ಬಂದೆ. ಆ ಕಾಲಕ್ಕೆ ನಾನು ಬರಬೇಕಾಯ್ತು. ಯಾಕೆಂದ್ರೆ ಭೀಮನಿಂದನ್ನು ಕಳಿಸಿಕೊಟ್ಟ ನೋಡು. ಹೌದು, ಅರ್ಜುನ ನನ್ನನ್ನು ಕಳಿಸಿಕೊಟ್ಟ. ನಾ ಬರಬಹುದು, ನೀ ಬರಕೂಡದು. ಯಾಕೆ ಬರಬಾರ್ದು? ಅಯ್ಯೋ, ನನ್ನ ಹಾಗೆಯೇ ನೀನು. ನಿನ್ನ ಹಾಗೆ ಹೆಣ್ಣಲ್ವ ನಾನು? ನಿನ್ನನ್ನು ತಿಳ್ಕೊಂಡದ್ದು ಹೇಗೆ? ಅಯ್ಯೋ, ಸ್ವಚ್ಛಾಂಗಿ ನೀ ಕೇಳು ಸವತಿ ಮಚ್ಚರದಿ ಕಾದುವೆಯ. ಸ್ವಚ್ಛಾಗಿ ನೀ ಕೇಳು ಸವತಿ ಮಚ್ಚರದಿ ಕಾದುವೆಯ. ಸ್ವಚ್ಛಾಗಿ ನೀ ಕೇಳು ಸವತಿ ಮಚ್ಚರದಿ ಕಾದುವೆಯ. ಸವತಿ ಮಚ್ಚರದಿ ಕಾದುವೆಯ. ಸವತಿ ಮಚ್ಚರದಿ ಕಾದುವೆಯ. ಸಮರಾದಿಚ್ಚೆ ಒಳ್ಳೆದಲ್ಲ ನಿನಗೆ ಹುಚ್ಚೇನೆ ತಂಗಿ. ಸಮರಾದಿಚ್ಚೆ ಒಳ್ಳೆದಲ್ಲ ನಿನಗೆ ಹುಚ್ಚೆ, ನಿನಗೆ ಹುಚ್ಚೆ, ನಿನಗೆ ಹುಚ್ಚೇನೆ ತಂಗಿ. ಸಮರಾದಿಚ್ಚೆ ಒಳ್ಳೆದಲ್ಲ ನಿನಗೆ ಹುಚ್ಚೇನೆ ತಂಗಿ. ನಿನಗೆ ಹುಚ್ಚೇನೆ ತಂಗಿ. ಸಮರಾದಿಚ್ಚೆ ಒಳ್ಳೆದಲ್ಲ ನಿನಗೆ ಹುಚ್ಚೇನೆ ತಂಗಿ.
ಸಮರ ಇಚ್ಛೆ ಒಳ್ಳೆದಲ್ಲ ನಿನಗೆ ಹುಚ್ಚೇನೆ ತಂಗಿ ಹುಚ್ಚೇನೆ ತಂಗಿ ನಿನಗೆ ಹುಚ್ಚೇನೆ ತಂಗಿಯೋ ಸಮರ ಇಚ್ಛೆ ಒಳ್ಳೆದಲ್ಲ ಸಮರ ಇಚ್ಛೆ ಒಳ್ಳೆದಲ್ಲ ನಿನಗೆ ಹುಚ್ಚೇನೆ ತಂಗಿ ಅಮ್ಮ ಸುಭದ್ರ, ನಾನು ಯುದ್ಧಕ್ಕೆ ಬಂದೆ ನನ್ನ ಗಂಡನ ಪರವಾಗಿ ಎಂದು ನೀ ಬರಬಹುದೇ? ಬರಕೂಡದು. ಯಾಕೆ ಗೊತ್ತೇ? ನಾನು ಪಾಂಡವರ 5 ಹೆಂಡತಿ, ನೀನು ಅರ್ಜುನನಿಗೊಬ್ಬನಿಗೇ ಹೆಂಡತಿ. ನನ್ನ ಸ್ಥಿತಿ ನಿನಗಲ್ವಮ್ಮ? ನಿನ್ನ ಬಗೆಯೇ ಬೇರಾದರೆ ನನ್ನ ಬಗೆಗಳು ಬೇರೆಯಾಗಿದೆ. ಒಬ್ಬನಿಗೆ ಹಿತವಾದರೆ ಇನ್ನೊಬ್ಬನಿಗೆ ಅಹಿತವಾದೀತು, ಒಬ್ಬನಿಗೆ ಇಷ್ಟವಾದರೆ ಮತ್ತೊಬ್ಬ ಆತನಿಗೆ ಕಷ್ಟವಾದೀತು. ಇದನ್ನೆಲ್ಲರನ್ನು ತಿಳಿದು ನಡೆಯುವಂತವಳು ನಾನಿದ್ದೇನೆ. ಮಾತ್ರವೇ ಅಲ್ಲ, 5 ಜನ ಪಾಂಡವರನ್ನು ಒಂದೇ ಹಗ್ಗದಲ್ಲಿ ಕಟ್ಟಿ ಹಾಕುವ ಶಕ್ತಿ ಯಾರು ಕೇಳಿದಳೆ? ಈ ದ್ರೌಪದಿಯೇ ಹೌದಲ್ಲ. ಪಾಂಡವರೆನ್ನುವುದು ಮುಷ್ಟಿಯ ಹಾಗಿದ್ದರೆ ಆ ಮುಷ್ಟಿ ಶೋಭಿಸುವಂತ ಕೈಯ ಕಂಕಣ ಯಾವುದು ಕೇಳಿದ್ರೆ ಈ ದಿವಸದ ಕಂಕಣ ನಾನೇ. ತಪ್ಪೆಂತದ್ದು? ಎಂತದ್ದು? ಕಂಕಣ ಕಟ್ಕೊಂಡೇ ಬಂದಿದ್ದೇನೆ. ಹೌದು. ಆದ್ರೂ ಒಂದು ಎಂತದ್ದು? ನೀ ಹೇಳಿದಾಗ ಏನು ತಿಳಿಬೇಡ. ಪಾಂಡವರ ಅವಳಿತು ಎನ್ನುವಂತದ್ದು ನಿನ್ನ ಕೈಯಲ್ಲುಂಟು. ಹೌದು. ನಿನ್ನನ್ನ ಯಾಕೆ ಗೊತ್ತಾ? 5ರನ್ನ ಒಂದು ಬಳ್ಳಿಯಲ್ಲಿ ಬಂಧಿಸಿದ್ದಾರೆ. ಹೌದೌದೌದು. ಹಾಗಂತ ನೀನೀಗ ಬಂದದ್ದು ಆಗಿದ್ಯಾರಿಗೆ ಹೇಳು? ಯಾರಿಗೆ? ಪಾರ್ಥನಿಗೆ. ಇರಲಿ, ಏನಾಯ್ತು? 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 ಈಗ ಪಾಂಡವಾನಾಂ ಧನಂಜಯೋಸ್ಮಿ. ಕೃಷ್ಣ ಹೇಳಿದ್ ಕೇಳಿಲ್ವ ನೀನು? ಇರ್ಲಿ ಇರ್ಲಿ. ಆಗಿರುವಾಗ ಅಲ್ಲ, ಹಾಗಿದ್ರೆ ನೀನು ಪಾಂಡವರ ಅಸ್ತಿತ್ವಕ್ಕೆ ಕೈ ಹಾಕಿದ ಹಾಗೆ. ಹೌದೌದು. ಆದರೊಂದು ಏನು? ನಾ ಕೈ ಹಾಕಬಹುದು, ನೀ ಹಾಕಬಾರದು. ಅಯ್ಯ, ಯಾಕೆ ಗೊತ್ತಾ? ನಾನು ಒಬ್ಬ ಗಂಡನ ಪಕ್ಷವನ್ನ ಅಂತ ಬಂದು ಮತ್ತೊಬ್ಬನ ಗಂಡನಿಗೆ ಹೊಡೆದಿದ್ದೇನೆ. ಈಗ ನೀ ಬಂದು ನಾಳೆ ಏನಾದ್ರು ಹೆಚ್ಚು ಕಡಿಮೆಯಾಗಿ ಬಿದ್ದೆ ಅಂತ ಆದ್ರೆ ನಿನ್ನನ್ನು ಎತ್ತುವುದಕ್ಕೆ ಅರ್ಜುನ ಬರುವುದಿಲ್ಲ. ಗೊತ್ತಾಯ್ತಲ್ಲ? ಯಾಕೆ? ಯಾಕಂದ್ರೆ ಅರ್ಜುನ ಸೋತಿದ್ದಾನೆ. ಅಲ್ಲ, ನಿನಗೆ ಇವರಿದ್ದು ನೀ ಬಿದ್ರೆ ಯಾರು ಎತ್ತಲಿಲ್ಲ, ಮತ್ತೆ ನನ್ನನ್ನೇ ಎಬ್ತಾರೆ ಅಂತ ಧೈರ್ಯ ಇಲ್ವೇ ಇಲ್ಲ. ನನ್ನ ಇಲ್ಲ 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 ನನ್ನ ಇಲ್ಲ. ನನ್ನನ್ನು ಎಲ್ಲಾ ಬಗೆಯಲ್ಲೂ ಭೀಮಸೇನನು ಆಧರಿಸಿದ್ದಾನೆ. ನನಗೆ ಆ ವಿಶ್ವಾಸ ಉಂಟು. ಹಾಗೆ ಸ್ವಲ್ಪ ಹೆಚ್ಚು ಉಂಟು ಅಂತ ಆಯ್ತು ನಿಂಗೆ. ಅಲ್ಲ, ಉಂಟು, ಖಂಡಿತ ಉಂಟು. ಸಮಾನತೆ ಅಂತ ಹೇಗೆ ಹೇಳ್ತೀನಿ? ಸಮಾನತೆ ಉಂಟು, ಸಮಾನತೆ ಉಂಟು, ಹೆಚ್ಚುಗಾರಿಕೆ ಉಂಟು. ಯಾಕಂದ್ರೆ ಅಷ್ಟು ಮಾಡಿದ್ದಾನೆ. ನನ್ನ ಗಂಡ ಅಂತ ಅದೇ ನಿನ್ನ ಗಂಡನಾದ ಅರ್ಜುನ ನನ್ನನ್ನು ಬಿಟ್ಟು ವನವಾಸ ಕಾಲದಲ್ಲಿ ದೇವಲೋಕಕ್ಕೆಲ್ಲ ಹೋಗಿ ಉಳಿದು ಬಂದಿದ್ದಾನೆ. ಹೌದು. ಬಿಡಾರ ಬೇರೆ ಮಾಡಿದ್ದಾನೆ. ಅದು ಕಳಿಸಿಕೊಟ್ಟದ್ದು. ಗಂಧಮಾದನ ಪರ್ವತದಲ್ಲಿ ನನಗೆ ಏರುವುದಕ್ಕಾಗದೆ ತಲೆ ತಿರುಗಿ ನಾನು ಬಿದ್ದಾಗ ಭೀಮಸೇನನ ಮಗನಿಗೆ ಘಟೋತ್ಕಜನೆ ಬಂದನ್ನು ನಾನು ಹೊತ್ತುಕೊಂಡು ಹೋದದ್ದು. ಹಾಗಾದ್ರೆ ಬಗೆಯಲ್ಲಿ ನನ್ನನ್ನು ಆಧರಿಸುವುದಕ್ಕೆ ಭೀಮನ ಮಕ್ಕಳು ಬರ್ತಾರೆ. ಈಗ ಅರ್ಜುನ ಬರುವುದಿಲ್ಲ ಎನ್ನುವುದಕ್ಕೆ ಸಾಕ್ಷಿ ಅರ್ಜುನನ ಪರವಾಗಿ ಬಂದ ನೀನೇ ಎದುರು ನಿಲ್ಲುತ್ತೀಯಂತೆ. ಏನಷ್ಟು ಸುಲಭ ಅಂತ ಮಾಡಿದ್ಯಾ? ಸುಮ್ಮನಿಗೆ ನಾಳೆ ಏನಾಗುತ್ತದೆ ಗೊತ್ತಾ? ಏನಿದ್ರು ಅವರು ಬೇರೆ ಬೇರೆ ಇದ್ರು, ಅವರು ಒಂದೇ ಅಂತ ಹೇಳ್ತಾ ಇದ್ರು. ಹೌದಾ? ನನ್ನ ನಿನ್ನಲ್ಲಿ ಇದು ತನಕ ವೈಮನಸ್ಸನ್ನು ಕಂಡದ್ದಿಲ್ಲ, ನಮ್ಮಲ್ಲಿ ಬಂದುದೂ ಇಲ್ಲ. ಹೌದಲ್ಲ? ಇಷ್ಟು ವರ್ಷದಲ್ಲಿ ಬಂದಿದ್ದೆ ತಿಳ್ಕೊಂಡಿದ್ದಾರೆ, ಬಿಟ್ಟರೆ ಬರಲಿಲ್ಲ. ಸುದ್ದಿ ಎಷ್ಟು ಬೇಕಾದ್ರೆ ಮಾಡ್ಲಿ. ಅಂದ್ರೆ ಹಾಗೆ ನಾವು ಇದ್ದೇವೆ ಅಂತ. ಈಗ ನಾಳೆ ನೀನಿದ್ದಲ್ಲಿಗೆ ನಾ ಬಾ ಇದ್ದಲ್ಲಿಗೆ ನೀ ಬಾ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತೀಯಾ? ಇಲ್ಲಪ್ಪ. ಹೌದಲ್ಲ? ಬರುವ ಅಂದಾಜುಂಟ? ಕರುಣಾಕರನಲ್ಲಿ ಕೇಳು, ನನ್ನಲ್ಲಿ ಕೇಳಬೇಡ. ಗೊತ್ತಾಯ್ತಲ್ಲ? ನಿನ್ನ ಅಣ್ಣನಲ್ಲಿ ಕೇಳು. ಈಗ ನೀ ಬಂದೆ ಅಂತ ಆದ್ರೆ ನಾಳೆ ಇದೇ ಸಮಾಜ ಆಡಿಕೊಳ್ಳುತ್ತದೆ. ಸವತಿ ಮತ್ಸರದಿಂದಲಾಗಿ ಹೊಡೆದಾಡಿಕೊಂಡರೆ ಎನ್ನುವ ಹಾಗೆ ಸಮರದ ಹುಚ್ಚ ನಿನಗೆ. ಸವತಿ ಮತ್ಸರ? ಹೌದು. ಅಚ್ಚ ಕುಸುಮ ಗಂಧಿ ಬಲುವ ಕುಸುಮಗಂಧಿ ಬಲುಗ ಉಚ್ಚರಿಸದೆ ನಮಗ ಅಚ್ಚ ಕುಸುಮ ಗಂಧಿ ಬಲುಹ ಉಚ್ಚರಿಸದೆ ಬಲುಹ ಉಚ್ಚರಿಸದೆ ಅಮಮ ಪತಿಯ ಮೆಚ್ಚದೆ ಕಾದಾಡಿದುದಕ್ಕೆ ಮೆಚ್ಚರ್ಯಾರಕ್ಕ ಪತಿಯೋಳ್ ಮೆಚ್ಚದೆ ಕಾದಾಡಿದುದಕ್ಕೆ ಮೆಚ್ಚರ್ಯಾರಕ್ಕ ಪತಿಯೋಳ್ ಮೆಚ್ಚದೆ ಕಾದಾಡಿದುದಕ್ಕೆ ಮೆಚ್ಚರ್ಯಾರಕ್ಕ ನಿನ್ನ ಮೆಚ್ಚರ್ಯಾರಕ್ಕ
ಪತಿಗಳು ಅನೇಕ ಸತಿಗಳಿಗುದ ಬಲ್ಲೆಗೆ ಏಕಸತಿ ಅನೇಕ ಪತಿಗಳನ್ನ ಕಾಣೆನಕ್ಕ ಏಕ ಸತಿಗ ಅನೇಕ ಪತಿಗಳನ್ನ ಕಾಣೆ ನಕ್ಕ ನಾ ಕಾಣೆ ಅಕ್ಕ ಕಾಣೆ ಅಕ್ಕ ಆ, 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 ಅಜ್ಜ ಕುಸುಮ ಗಂಧಿ ಅಜ್ಜ ಕುಸುಮ ಗಂಧಿ ಬಲುವ ಪುಂಜರಿ ಸದಿ ಆಹಾ ನನ್ನ ಕಾಳಗವೇನಿದ್ದರೂ ಮನೆಯೊಳಗಿನ ಸತಿಪತಿಗಳ ಕಾಳಗವೇ ಆಗಿ ಹೋಗುತ್ತದೆ. ಹೌದು, ನೀ ಬಂದ್ರೆ ಮನೆಯ ಕಾಳಗ ಬೀದಿಗೆ ಬಂದ ಹಾಗೆ ಆಗುತ್ತದೆ. ಸುಮ್ಮನೆ ಸವತಿ ಮತ್ಸರ್ಯ ಅಂತ ಹೇಳ್ತಾರೆ, ಅದನ್ನು ಬೇಡ ಬಿಡು. ಇಲ್ವೇ ಇಲ್ಲ. ಹಾ ಸವತಿ ಮತ್ಸರ ನನಗಲ್ಲ, ಹಾ ನಿನಗ ಅಂತ ಅನಿಸ್ತದೆ ನನಗೀಗ. ಯಾಕದು? ಅದಲ್ಲದೆ ಹೋದ್ರೆ ಹಾ ನಿನ್ನ ಸಂತಾನ ನಾಶ ಆಗಿ ಹೋಗಿದೆ. ಅಯ್ಯಯ್ಯೋ. ಹೌದಾ? ಹಾ ನಾವದಿನ್ನು ಮುಂದುವರಿತಾ ಇದೆ. ಅಲ್ಲ, ನಿಮ್ಮದು ಮುಂದುವರಿಯೋದಕ್ಕೆ ನಿನ್ನ ಮಗನು ಅಳದಿದ್ದಾನಲ್ಲ. ಅಳಿದ್ರು ಸಹಿತವಾಗಿ ಉತ್ತರೆಯ ಗರ್ಭ. ಹೌದೌದು. ಹೌದಾ? ಹಾ. ಉಳಿದು ಆಮೇಲೆ ನಮ್ಮ ಸಂತಾನವೇ ಮುಂದುವರಿತದೆ. ಪರೀಕ್ಷಿತ ಇದ್ದಾನೆ. ಹೌದಾ? ಹೌದು. ಎನ್ನುವುದನ್ನು ಅರಿತಿರುವಂತಹ ನೀನು ಹಾ ಹೊಟ್ಟೆಗಿಚ್ಚು ತಳ್ಳಿಕ್ಕಾಗ್ಲಿಲ್ಲ. ಅಯ್ಯಯ್ಯೋ. ಮತ್ಸರ ನಿನಗೆ ಅನುಮಾನವೇ ಇಲ್ಲ. ಹಾ ಆ ಕಾರಣಕ್ಕಾಗಿ ನಾನು ಏನು ಈ ಪಾಂಡವರನ್ನು ಉಳಿಸಿದ್ದೆ ನಾನು ಎನ್ನುವುದನ್ನು ಹಾ ತೋರಿಸಿಕೊಡ್ಬೇಕು, ಅಥವಾ ನನ್ನಿಂದಾಗಿ ಇಲ್ಲಿವರೆಗೆ ನಡೆದದ್ದಲ್ಲ ಎನ್ನುವುದನ್ನು ಪ್ರಪಂಚಕ್ಕೆ ಪ್ರಚುರಪಡಿಸಬೇಕೆನ್ನುವ ಕಾರಣಕ್ಕಾಗಿ ಏನು ಇಂಥದ್ದೊಂದು ಪ್ರಸಂಗ ಹಿಡ್ಕೊಂಡು ಬಂದ್ಬಿಟ್ಟೆ ನೀನಲ್ಲ. ಈಗ ಪ್ರಸಂಗ ಇಟ್ಟದ್ದು ನಾನು. ನನಗೀಗ ಅರ್ಥ ಆಗ್ತಾ ಉಂಟು. ಅದೇನಿದ್ರು ನಿನ್ನ ಗಂಡ ಅರ್ಜುನ ಇದ್ದಾನಲ್ಲ, ಅವನು ತಪ್ಪಿದಕ್ಕೆಲ್ಲ ಕೈ ಆಡಿಸ್ತಾನೆ. ಸುಮ್ಮನೆ ನನ್ನ ಮೇಲೆ ಅಪವಾದ ಹಾಕಬೇಡ ನೀನು. ಸತ್ಯ ಇಲ್ಲ, ಎಂತದ್ದು? ನಾನು ಆ ಪ್ರಸಂಗದ ವಿಷಯದಲ್ಲೇ ಇಲ್ಲ. ಮತ್ತೆ ನಾನಿದ್ದೇನೆ ಅಂತ ಮಾಡಿದ್ಯಾ? ನಿಂಗೆ ಗೊತ್ತುಂಟಲ್ಲ. ಹೌದಾ? ಅಕ್ಕ ನೀನಾದ್ರೂ ಸ್ವಲ್ಪ ಎಲ್ಲಾದ್ರೂ ಯಾರೊಡನು ಸಿರಲಿ ಲಜ್ಜೆಯ ಯಾರಿದ ಪರಿಹರಿಸುವರು, ಯಾರೊಡನು ಸಿರಲಿ ಲಜ್ಜೆಯ ಯಾರಿದ ಪರಿಹರಿಸುವರು, ಮುರಾರಿಯ ನತ ಸಂಸಾರಿ ಭಾರತಿದಯ ತೋರಿ, ಮುರಾರಿಯ ನತ ಸಂಸಾರಿ ಭಾರತಿದಯ ತೋರಿ, ಎಲ್ಲಿರ್ಪೆಯು ಮಧುಸೂದನ ಪುಲ್ಲದಳಾಯುತ ಲೋಚನ, ಪುಲ್ಲದಳಾಯುತ ಲೋಚನ, ಪುಲ್ಲದಳಾಯುತ ಲೋಚನ, ತಲ್ಲಣಿಸುತ್ತಲಿಗೆ ರುಕ್ಮಿಣಿ ವಲ್ಲಭ ಬಾರಿಗ, ತಲ್ಲಣಿಸುತ್ತಲಿಗೆ ರುಕ್ಮಿಣಿ ವಲ್ಲಭ
ವಲ್ಲಭ ಪಾರೀಗ ಯಾರೊಡನು ಸಿರಲಿ ಲಜ್ಜೆಯ ಯಾರಿದ ಪರಿಹರಿಸುವರು ಲಜ್ಜೆ ಯಾರು ಮಾಡಲ್ಲ? ಲಜ್ಜೆ ಇಲ್ಲದೆ ಇನ್ನೇನು? ಲಜ್ಜೆ ಯಾರಿಗೆ? ನನಗಲ್ಲ, ನನ್ನ ಗಂಡಂದಿರಿಗೆ. ಹೌದು, ಕೃಷ್ಣ ವಾಸುದೇವ ನನ್ನ ಕೈ ಎಷ್ಟು ಸರಿ ಕೂಗ್ಲಿಲ್ಲ. ನಾನು ಇದೊಂದು ಸರಿ ಕೂಗುದು. ಈಗ ಕೂಗಿದ್ರೆ ಬರದೆಯಿಂದ ನನ್ನ ಕೃಷ್ಣ. ಸತ್ಯ ಹೇಳ್ತೇನೆ, ನನ್ನ ಗಂಡ ನನ್ನ ಕಳಿಸಿ ಕೊಟ್ಟದ್ದು ಹೌದು. ಬರುವ ವರ್ಷಕ್ಕೆ ನಮ್ಮನ್ನು ಮಾತಾಡಿಸುದಿಲ್ಲ ಅವರು. ಯಾಕೆ? ಈ ದ್ರೌಪದಿ ನಮ್ಮವರೊಟ್ಟಿಗೆ ಇರುವುದು ಬರುವ ವರ್ಷ. ಹಾಗಾಗಿ ನಾನು ಸ್ವಲ್ಪ ಅವಳು ಆಚೆ ಹೋಗಿ ಮತ್ತೆ ನಾನೇ. ಹಾಗಾಗಿ ನಾನು ಕೈ ಸಾಗದೆ ಅಲ್ಲ. ಹಾಯ್ ಬೇಡ ಮತ್ತೆ ನೋಡುವ, ಅವಳಿಗೊಂದು ಹೊಸ ಒಪ್ಪುಂಟಲ್ಲ, ಕರೆದಾಗ ಕೃಷ್ಣನನ್ನು ಕರೆಸ್ತೇನೆ ಅಂತ. ಅವಾಗ ಹಾಗೆ ಅಲ್ವಾ, ಸರಿಯಾಗಿ ಬಿಟ್ಕೊಂಡು ಕೂಗಿದ್ಲಲ್ಲ ಇವರು. ಗಂಡಂದ್ರು ಒಂದು ಗಂಡಂದ್ರು ಒಬ್ಬರೊಬ್ರು ಬಂದ್ರ. ಹಾಗಿದ್ರೆ ಈಗ ಬರ್ಬೇಕಲ್ವ ಕೃಷ್ಣ ವಾಸುದೇವ ಮುಕುಂದ, ಇನ್ಯಾರಲ್ಲಿ ಹೇಳಿ ನೀನೇ